ಈ ವಿಡಿಯೋ ಲಾಸ್ಟ್ ವರ್ಗು ನೋಡಿ ನಿಮ್ ಲೈಫ್ ಚೇಂಜ್ ಮಾಡ್ತೀನಿ ಇವತ್ತು ನಾನು. ಸೊ ನೆಕ್ಸ್ಟ್ 100 ವರ್ಷದಲ್ಲಿ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ರ ನಾವ್ ಯಾರು ಬದುಕಿರೋದಿಲ್ಲ ಅಲ್ವಾ. ಅಂಡ್ ದೇರ್ ವಿಲ್ ಬಿ ನ್ಯೂ ಸೆಟ್ ಆಫ್ ಪೀಪಲ್ ಆನ್ ದಿಸ್ ಪ್ಲಾನೆಟ್. ಸೊ ಡೆತ್ ಗ್ಯಾರಂಟಿಡ್ ಆಗಿರುವಾಗ ನಾವು ಅಷ್ಟೊಂದ್ ಏನ್ ಯೋಚಿಸ್ತಿದೀವಿ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಅವ್ನ್ ನನ್ ಬಗ್ಗೆ ಏನ್ ಅನ್ಕೊಂಡ, ಇವ್ನ್ ನನ್ ಬಗ್ಗೆ ಏನ್ ಅನ್ಕೊಂಡ, ಅವ್ನ ಒಪಿನಿಯನ್ ಏನು, ಅವ್ನ ಪಾಯಿಂಟ್ ಆಫ್ ವ್ಯೂ ಏನು, ಎಲ್ಲಾರ ಪಾಯಿಂಟ್ ಆಫ್ ವ್ಯೂ, ಒಪಿನಿಯನ್, ಗ್ರಡ್ಜ್, ಎವ್ರಿಥಿಂಗ್ ಅವ್ರ ಜೊತೆನೆ ಸಾಯುತ್ತೆ. ಸೊ 100 years ಆದ್ಮೇಲೆ ನಾವು ಕೂಡ ಇರೋದಿಲ್ಲ, ನಮ್ ಥಾಟ್ಸ್ ಕೂಡ ಇರೋದಿಲ್ಲ. ಅಂಡ್ ನಿಮ್ ದುಡ್ಡು ಕೂಡ ನಿಮ್ ಹತ್ರ ಇರಲ್ಲ. ನಿಮ್ ದುಡ್ಡು ಬೇರೆ ಯಾರ ಹತ್ರನೂ ಇರುತ್ತೆ. ನಿಮ್ ಮನೆಯಲ್ಲಿ ಸ್ಟ್ರೇಂಜರ್ಸ್ ಬದುಕ್ತಿರ್ತಾರೆ. ನಿಮ್ ಗೋಲ್ಡ್ ಬೇರೆಯವ್ರ ಹತ್ರ ಇರುತ್ತೆ. ಸೊ ವಾಟ್ ಆರ್ ವಿ ಥಿಂಕಿಂಗ್ ಅಬೌಟ್? ಅಷ್ಟೊಂದ್ ಏನ್ ಯೋಚಿಸ್ತಾ ಇದೀವಿ ಸ್ಟಾರ್ಟ್ ಮಾಡೋದಿಕ್ಕೆ ಅಂತ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ಆ ರಿಸ್ಕ್ ಏನಿದೆ ತಗೊಳ್ಳಿ, ನಿಮ್ಗೆ ಏನ್ ಮಾಡ್ಬೇಕನ್ಸುತ್ತೆ ಮಾಡಿ. ಅಂಡ್ ಲೀಗಲ್ ಆಗಿರೋದ್ ಮಾಡಿ, ಏನೇನೋ ಮಾಡಕ್ ಹೋಗ್ಬಿಡಿ ಇಷ್ಟ ಆಗುತ್ತೆ ಅಂತ. ನಿಮಗೆ ಅನ್ನಿಸ್ತಿದ್ರೆ ನಾನು ಸ್ಟಾರ್ಟ್ ಮಾಡಿ ಯಾರಾದ್ರೂ ಜಡ್ಜ್ ಮಾಡ್ತಾರೆ ಅಂತ, ಹೂ ಗಿವ್ಸ್ ಅ ಶಿಟ್. ಅವನು ಸಾಯ್ತಾನೆ, ಅವ್ನ ಥಾಟ್ಸ್ ಸಾಯುತ್ತೆ, ಅವ್ನ ಒಪಿನಿಯನ್ ಎವ್ರಿಥಿಂಗ್ ಅವನ ಜೊತೆನೆ ಹೋಗುತ್ತೆ. ಸೊ ಯಾರು ಯೋಚಿಸ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದಾರಲ್ವಾ ಅವ್ರಿಗೆ ಮಾಡಕ್ ಬಿಡಿ. ಇಡೀ ಲೈಫ್ ಫುಲ್ಲು ಬೇರೆಯವ್ರ ಬಗ್ಗೆ ಯೋಚಿಸ್ಕೊಂಡು ಒಂದಿನ ಸಾಯ್ತಾರೆ. ನಾವು ಅದ್ರಲ್ಲಿ ಒಬ್ರು ಆಗೋದ್ ಬೇಡ. ನಾವೇನ್ ಮಾಡೋಣ ಅಂದ್ರೆ ನಾವು ನಮ್ಮ ಮೇಲೆ ಫೋಕಸ್ ಮಾಡೋಣ. ಒಂದ್ ಲೈಫ್ ಕೊಟ್ಟಿದ್ದಾನೆ ದೇವ್ರು, ಇದನ್ನ ಹಿಂಡಿ ಆದಷ್ಟು ಮ್ಯಾಕ್ಸಿಮಮ್ ತೆಗಿಬೇಕು ಈ ಲೈಫ್ ಇಂದ ನಾವು ಅಷ್ಟೇ. ಡೆತ್ ಬೆಡ್ ಮೇಲೆ ಆ ರಿಗ್ರೆಟ್ ಇರಬಾರ್ದು. ನಾನು 20 ವರ್ಷ ಇದ್ದಾಗ, 30 ವರ್ಷ ಇದ್ದಾಗ ಇದನ್ನೊಂದು ಟ್ರೈ ಮಾಡಿದ್ರೆ ನೋಡ್ಬೋದಿತ್ತು ಏನಾಗ್ತಿತ್ತು ಅಂತ. ಈವನ್ ಅದ್ ಫೇಲ್ ಆದ್ರೂ ಕೂಡ ಆ ಡೆತ್ ಬೆಡ್ ಅಲ್ಲಿ ಹೆಂಗಿರುತ್ತೆ ಗೊತ್ತಾ, ಅಟ್ಲೀಸ್ಟ್ ನಾನು ಟ್ರೈ ಮಾಡಿದೆ ಅನ್ನೋದಿರುತ್ತೆ. ಅಂಡ್ ನಾನ್ ಲೈಫ್ ಅನ್ನು ಹಂಗೆ ಅಪ್ರೋಚ್ ಮಾಡ್ತೀನಿ. ಅಂಡ್ ನಿಮಗೂ ಕೂಡ ನಾನು ಅದೇ ತರ ಅಪ್ರೋಚ್ ಮಾಡಿ ಅಂತಾನೆ ಹೇಳೋದು. ಐ ಹೋಪ್ ದಿಸ್ ವಿಡಿಯೋ ಹ್ಯಾಸ್ ಹೆಲ್ಪ್ಡ್ ಯು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.